ಸಂದರ್ಭದಲ್ಲಿ ಏನೇನೆಲ್ಲ ಸಿಕ್ಕಿತ್ತು, ಏನು ಆರೋಪ ಇತ್ತು, ಈ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಂತ? ಸಂತೋಷ್, ಇದರಲ್ಲಿ ವೆರಿ ಸಿಂಪಲ್. ಕಾಮನ್ ಆಗಿ ಹೇಳುವಂತದ್ದು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂದ್ರೆ ನೀವು ಆದಾಯ ತೆರಿಗೆ ವಂಚನೆಯನ್ನ ಮಾಡಿರ್ತೀರಾ ಅಂತ ಹೇಳಿ ಅಷ್ಟೇ. ಏನು ನೀವು ಹಣವನ್ನ ದುಡ್ದಿರ್ತೀರಾ, ನಿಮ್ಮ ಹತ್ರ ಏನ್ ಪ್ರಾಪರ್ಟೀಸ್ ಇರುತ್ತೆ ಅದನ್ನ ಯಾವ ರೀತಿಯಾಗಿ ಗಳಿಸ್ತೀರಾ ಅಂತ ಒಂದು. ಎರಡನೇದು, ನೀವು ಗಳಿಸಿರುವಂತ ಪ್ರಾಪರ್ಟಿಗೆ ಇನ್ಕಮ್ ಟ್ಯಾಕ್ಸ್ ಹಣವನ್ನ, ತೆರಿಗೆಯನ್ನ ಸರ್ಕಾರಕ್ಕೆ ಎಷ್ಟು ಕಟ್ಟಿದ್ದೀರಾ ಅಂತ. ತೆರಿಗೆಯನ್ನ ಕಟ್ಟಲಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಒಳ್ಳೆಯ ದಾರಿಯಲ್ಲಿ ನೀವು ದುಡ್ಡಿದ್ದೇ ಆಗಿದೆ. ಪ್ರಾಪರ್ಟಿ ಇರ್ಬೋದು, ಹಣ ಇರ್ಬೋದು, ಚಿನ್ನಾಭರಣ ಇರ್ಬೋದು, ಸ್ಥಿರಾಸ್ತಿ ಅಂತ ಏನ್ ಹೇಳ್ತೀವಿ, ಇದು ಎರಡೂ ಅಷ್ಟೇನೆ. ನೀವು ಯಾವ್ದನ್ನ ಯಾವ ರೀತಿಯಾಗಿ ಗಳಿಸಿದ್ರು ಕೂಡ ಒಳ್ಳೆ ಮಾರ್ಗದಲ್ಲಿ ಗಳಿಸಿದ್ದೆ ಆದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಒಂದಿಷ್ಟು ದಂಡ ಪಾವತಿಯನ್ನ ಮಾಡಬೇಕಾಗತ್ತೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಇವರಿಗೆ ಕಾನೂನು ಕ್ರಮಗಳು ಆಗೋದಿಲ್ಲ ಮತ್ತೆ ಶಿಕ್ಷೆಗಳಿರೋದಿಲ್ಲ. ಒಂದು ವೇಳೆ ಇವ್ರು ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ನೋಟಿಸ್ ನ ನಂತರಗೂ ಸೂಚನೆಯ ಮೇರೆಗೂ ಯಾವುದೇ ರೀತಿಯ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡದೆ ಹೋದ್ರೆ ಇವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತದ್ದು ಇರುತ್ತೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನಾಗೋದಿಲ್ಲ. ಅದ್ರ ಜೊತೆಗೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸೊ ಇದಕ್ಕೆ ಮೊದಲು ಇವರಿಗೆ ಬಂದಿರುವಂತ ದೂರುಗಳಿರ್ಬೋದು, ಮತ್ತೆ ಏನೆಲ್ಲ ವೈಲೇಷನ್ಸ್ ಗಳಾಗಿತ್ತೆ, ಯಾವ ಪ್ರಕರಣಗಳಲ್ಲಿಲ್ಲ, ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಇವರು ಟ್ಯಾಕ್ಸ್ ಅನ್ನ ಕಟ್ಟುವುದಿಲ್ಲ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಮೊದಲೇ ಕಲೆ ಹಾಕಿರ್ತಾರೆ. ಸೊ ದಾಳಿಯ ನಂತರವೂ ಕೂಡ ಅವರಿಗೆ ನೋಟಿಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಈ ಯಾವ್ಯಾವ ಪ್ರಕರಣದಲ್ಲಿ ನೀವು ಇಂತಿಷ್ಟು ಹಣ ಅಂದ್ರೆ ಅದು ವಾರ್ಷಿಕವಾಗಿ ಹಣವನ್ನ ವಹಿವಾಟುವನ್ನ ಮಾಡುವಂಥದ್ದು. ಒಂದು ಕಂಪನಿ ಅಕೌಂಟ್ಸ್ ಗಳಿರ್ಬೋದು, ಇಲ್ಲ ನೀವು ಅವರ ವೈಯಕ್ತಿಕ ಅಕೌಂಟ್ಸ್ ಗಳಲ್ಲಿ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡುವಂಥದ್ದು ಮತ್ತೆ ಅದರಿಂದ ಲಾಭ ಗಳಿಸುವಂತ ಕೆಲಸಗಳನ್ನ ಬಿಸ್ನೆಸ್ ಮೆನ್ ಗಳು ಮಾಡ್ತಾ ಇರ್ತಾರೆ. ಹೀಗಾಗಿ ಇವರು ಗಳಿಸಿರುವಂತ ಹೂಡಿಕೆ ಮತ್ತು ಲಾಭ ಎರಡೂ ಹಣದ ಮೂಲಗಳೇನಿರುತ್ತೆ, ಈ ಎರಡು ಹಣದ ಮೂಲಗಳ ಬಗ್ಗೆ ಈ ಐಟಿ ಅಧಿಕಾರಿಗಳಿಗೆ ಇವರು ದಾಖಲಾತಿಗಳನ್ನ ಸಲ್ಲಿಕೆಯನ್ನ ಮಾಡಬೇಕಾಗತ್ತೆ. ಆ ದಾಖಲಾತಿಗಳನ್ನ ಸಲ್ಲಿಕೆ ಮಾಡುವಲ್ಲಿ ವಿಫಲವಾದಂತ ಸಂದರ್ಭದಲ್ಲಿ ಇವ್ರಿಗೆ ಕಾನೂನು ಸಂಕಷ್ಟಗಳು ಬರುವಂತದ್ದು. ಆದ್ರೆ ಈ ಹಿಂದೆ ದಾಳಿ ನಡೆದಂತ ಸಂದರ್ಭದಲ್ಲಿ ಎಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾರೆ ಇಲ್ವಾ ಅನ್ನೋದು ರಿವೀಲ್ ಮಾಡೋಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ, ಅದು ತನಿಖಾ ಅಂತ ಆಗಿರುತ್ತೆ. ಆದ್ರೆ ಒಂದಿಷ್ಟು ಯಾವುದೇ ನೀವು ಬಿಸ್ನೆಸ್ ಮನ್ಗಳನ್ನ ತೆಗೆದುಕೊಂಡಾಗ ಸಾಮಾನ್ಯವಾಗಿ ಟ್ಯಾಕ್ಸ್ ಕಟ್ಟುವಲ್ಲಿ ಏರುಪೇರುಗಳಾಗಿರ್ತವೆ. ಆದ್ರೆ ಅದನ್ನ ಕಟ್ಟಿ ಅದಕ್ಕೆ ದಂಡ ಪಾವತಿ ಮಾಡಿ ಸರಿ ಮಾಡ್ಕೊಳ್ಳಿಕ್ ಕೂಡ ಕಾನೂನು ಅಡಿಯಲ್ಲಿ ಅವಕಾಶಗಳಿರುತ್ತೆ. ಆದ್ರೆ ಇವರು ಯಾವ ಕಾರಣಕ್ಕಾಗಿ ಕೇವಲ ಪದೇ ಪದೇ ದಾಳಿಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ, ಇದರಿಂದ ಆಚೆಗೆ ಬೇರೆ ಏನಾದ್ರು ಕಾರಣಗಳು ಇರ್ಬೋದು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇವರು ಹಣವನ್ನ ಪಾವತಿ ಮಾಡದಿದ್ರೆ, ದಂಡವನ್ನ ಕೊಡದೆ ಹೋದ್ರೆ, ಸೊ ಅಂತ ಸಂದರ್ಭದಲ್ಲಿ ಇವರ ಅಕೌಂಟ್ ಗಳನ್ನ ಫ್ರೀಜ್ ಮಾಡೋದಿರ್ಬೋದು, ಇವರ ಹಣಕಾಸಿನ ವಹಿವಾಟು ಆಗದ ರೀತಿಯಲ್ಲಿ ಮಾಡುವಂತದ್ದು ಇರ್ಬೋದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಇವರೇನಾದ್ರೂ ಹಣವನ್ನ ದುರುಪಯೋಗ ಮಾಡ್ಕೊಂಡಿರುವಂತದ್ದು, ಬೇರೆ ವಾಮ ಮಾರ್ಗದಲ್ಲಿ ಹಣವನ್ನ ಇವರು ಗಳಿಕೆ ಮಾಡಿದ್ದೇನೆ ಗೊತ್ತಾದ್ರೆ ಇದನ್ನ ಇಡಿ ಅಧಿಕಾರಿಗಳಿಗೂ ಕೂಡ ಇವರು ಬರೆದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರು ಪ್ರಕರಣ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮಾಡುವಾಗ ಇವರ ಅಕೌಂಟ್ಸ್ ಗಳನ್ನ ಸೀಜ್ ಮಾಡಿರ್ಬೋದು, ಮತ್ತೆ ಬೇರೆ ಬೇರೆ ಇವರ ವಹಿವಾಟುಗಳಿಗೆ ನಿಲ್ಲಾಗಿರುವಂತ ಸಾಧ್ಯತೆ ಇರ್ತದೆ. ಪ್ರಕರಣದ ತನಿಖೆ ಮುಗಿಯೋವರೆಗೂ ಕೂಡ ಅದ್ಯಾವ್ದು ಕೂಡ ಆಕ್ಟಿವ್ ಆಗಿ ಇರ್ಲಿಕ್ಕೆ ಅಧಿಕಾರಿಗಳು ಬಿಡೋದಿಲ್ಲ. ಸೊ ಹೀಗಾಗಿ ಇವರ ಬಿಸ್ನೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂತ ಸಾಧ್ಯತೆಗಳು ಇರ್ಬೋದು. ಯಾಕಂದ್ರೆ ಇವ್ರ ಹತ್ರ ಇರುವಂತ ಲಿಕ್ವಿಡ್ ಇರ್ಬೋದು, ಮತ್ತೆ ಬೇರೆ ಬಿಸ್ನೆಸ್ ಹಣಕಾಸಿನ ವಹಿವಾಟು ಏನಿರುತ್ತೆ ಆ ವಹಿವಾಟಿನ ಮೇರೆಗೆ ಇವರು ಇತರ ಬಿಸ್ನೆಸ್ ಗಳನ್ನು ಕೂಡ ಮಾಡಬೇಕಾಗಿರುತ್ತೆ. ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಈ ತರದ ಬೆಳವಣಿಗೆಗಳು ಏನಾದ್ರೂ ಆಗಿದ್ದು, ಹಣಕಾಸು ಇಲ್ಲದೆ ಇವರು ಬೇರೆ ಏನಾದ್ರೂ ಇದರಿಂದ ಸಮಸ್ಯೆಗೆ ಒಳಗಾಗಿ ಈ ರೀತಿಯಾಗಿ ಆತ್ಮಹತ್ಯೆಯ ಹಾದಿಯನ್ನ ಹಿಡಿದಿರ್ಬೋದು ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ಬೇಕಾಗತ್ತೆ. ಸದ್ಯಕ್ಕೆ ಇನ್ನೂ ಕೂಡ ಅವರ ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಎಲ್ಲೂ ಗೊತ್ತಾಗಿಲ್ಲ. ಸಂತೋಷ್, ಈಗ ಸಹಜವಾಗಿ ನಾವು ನೋಡಿದಾಗ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳು ಕೇಳಿಬರ್ತಾ ಇತ್ತು. ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ಕೂಡ ಇಡಿ ಐಟಿಗಳಿಗೆ ಚಾಟಿ ಕೂಡ ಬೀಸಿತ್ತು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ದಾಳಿ ಮಾಡಿರುವಂಥದ್ದು, ಅದರ ಜೊತೆಗೆ ಪ್ರಕರಣಗಳಲ್ಲಿ ಸಕ್ಸೆಸ್ ರೇಟು, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಚಾಟಿ ಕೂಡ ಬೀಸಿತ್ತು. ಹೀಗಾಗಿ ಇದರ ಹೊರತಾಗಿಯೂ ಕೂಡ ಅಂದರೆ ಈ ನಿರಂತರವಾಗಿ ಅವರ ಮೇಲೆ ದಾಳಿ ನಡೆದಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸ್ನೇಹಿತರ ಜೊತೆಗೆ ಏನಾದರೂ ಬೇಸರವನ್ನು ತೋಡ್ಕೊಂಡಿದ್ರಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಅಂತ? ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಡಿ ಮತ್ತು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅದಕ್ಕೆ ಪೂರ್ವನಿಯೋಜಿತವಾಗಿ ಅವರು ಕೂಡ ಒಂದಿಷ್ಟು ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಮಾಡ್ಕೊಂಡು ನಂತರವೇ ಈ ರೀತಿಯಾಗಿ ದಾಳಿಯನ್ನ ನಡೆಸಲಾಗುತ್ತೆ. ಸುಮ್ಮನೆ ದಾಳಿಯನ್ನ ನಡೆಸ್ಲಿಕ್ಕಾಗಲ್ಲ. ಸೂಕ್ತವಾದ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ. ಸೊ ದೂರುಗಳನ್ನು ಕೂಡ ಸ್ವೀಕಾರ ಮಾಡಿರ್ತಾರೆ. ಅದರ ಆಧಾರದ ಮೇಲೆ ಈ ದಾಳಿಯನ್ನ ನಡೆಸುವಂತದ್ದು.
ಜೊತೆ ಇಲ್ಲೂ ಕೂಡ ಇಡಿ ಮತ್ತು ಐಟಿ ಅಧಿಕಾರಿಗಳು ದಾಳಿ ನಡೆಸುವಂಥದ್ದು ಇದು ಕಾಮನ್ ಆಗಿರುವಂತದ್ದು, ಯಾರು ಕೂಡ ಅದಕ್ಕೆ ಹೆದರ್ಬೇಕಾಗಿದ್ದಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇಲ್ಲಿ ಇವರ ಆತ್ಮಹತ್ಯೆಯ ದಾರಿಯನ್ನ ಹಿಡಿದಿರುವಂತ ನೋಡಿದ್ರೆ, ಗನ್ ಶಾಟ್ ಅನ್ನ ಫೈರ್ ಅನ್ನ ಮಾಡ್ಕೊಂಡಿರೋದನ್ನ ಗಮನಿಸಿದ್ರೆ ಇದಕ್ಕೆ ಏನಾದ್ರೂ ಬೇರೆ ಕಾರಣಗಳು ಇರ್ಬೋದು ಅನ್ನೋ ಅನುಮಾನಗಳು ಕಂಡು ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ಈ ದಾಳಿಗಳನ್ನು ನಡೆದಂತ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೆ, ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅವ್ರು ದಾಳಿ ಮಾಡಿದ್ರೆ, ಇಡಿ ಅವರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ. ಆಗ ಬಿಸ್ನೆಸ್ಗೆ ದೊಡ್ಡ ಮೊತ್ತದ ಹೊಡೆತಗಳು ಬರುತ್ತೆ. ನೀವು ಅಕೌಂಟ್ಸ್ ಗಳನ್ನ ಫ್ರೀಜ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಹಣಕಾಸಿನ ವಹಿವಾಟನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಪರ್ಟಿಗಳನ್ನ ಸೀಜ್ ಮಾಡಿರ್ತಾರೆ. ಪ್ರಕರಣದ ತನಿಖೆಯನ್ನು ಮುಗಿದು ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಕೋರ್ಟ್ನ ಮುಖಾಂತರ ಒಂದು ಜಡ್ಜ್ಮೆಂಟ್ ಬರೋರು ಕೂಡ ಅಲ್ಲಿ ಯಾವುದೇ ವಹಿವಾಟು ಮಾಡ್ಲಿಕ್ಕೆ ಆಗಿರೋದಿಲ್ಲ. ಈ ಕಾರಣಕ್ಕಾಗಿ ಏನಾದ್ರು ಮಾಡ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಇದನ್ನ ಕೈಗೊಂಬೆಯಾಗಿ ಮಾಡ್ಕೊಂಡು ಇವ್ರನ್ನ ಟಾರ್ಗೆಟ್ ಮಾಡಿರುತ್ತೆ ಅಂತ ಹೇಳಿಕ್ ಕೂಡ ಆಗಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಹಂತದಲ್ಲೂ ರಾಜಕೀಯವಾಗಿ ಓಪನ್ ಆಗಿ ಯಾವುದೇ ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿರೋದಿಲ್ಲ. ಕೇವಲವಾಗಿ ಬಿಸ್ನೆಸ್ ಮೆನ್ ಆಗಿರೋ ಹಿನ್ನೆಲೆಯಲ್ಲಿ ಕೆಲವೊಂದು ಪಾರ್ಟಿಗಳ ಜೊತೆ ಮತ್ತು ಮಿನಿಸ್ಟರ್ಗಳೇನಿರ್ತಾರೆ ಅಂತವ್ರ ಜೊತೆ ಇವ್ರ ಸಂಪರ್ಕದಲ್ಲಿ ಇರುವಂತದ್ದು ಸಾಮಾನ್ಯ. ಅದು ಕೇವಲ ಕಾನ್ಫಿಡೆಂಟ್ ಗ್ರೂಪ್ ಅವರ ಮುಖ್ಯಸ್ಥ ಅಷ್ಟೇ ಅಲ್ಲ, ಯಾವೆಲ್ಲ ಬಿಸ್ನೆಸ್ ಮೆನ್ಗಳು ಇರ್ತಾರೆ ಅವರೆಲ್ಲರೂ ಕೂಡ ಸಚಿವರು, ಮಿನಿಸ್ಟರ್ಗಳು, MLA ಜೊತೆ ಏನೋ ಸಂಪರ್ಕಗಳು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಇಡಿ ಮತ್ತು ಐಟಿ ಅಧಿಕಾರಿಗಳು ದಾಳಿಯ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವರು ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಆದ್ರೆ ಇದು ಪೊಲೀಸರ ತನಿಖಾ ನಂತರ ಅವರ ಮನೆಯವರು ಇರ್ಬೋದು, ಅವರ ಸ್ನೇಹಿತರು ಇರ್ಬೋದು, ಏನು ದೂರನ್ನು ಕೊಡ್ತಾರೆ ಆ ದೂರಿನಲ್ಲಿ ಒಂದಿಷ್ಟು ಮಾಹಿತಿಗಳು ಗೊತ್ತಾಗ್ಬೋದು. ಅದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಯನ್ನು ಈಗಲೇ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇನ್ಸಿಡೆಂಟ್ ಆಗಿರೋದಂತೂ ಸತ್ಯ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆ ಮಾಡ್ತಾ ಇರುವಂತದ್ದು ಮತ್ತು ಇಡೀ ಕಚೇರಿ ಏನಿದೆ ಅಲ್ಲಿರುವಂತ ಎಲ್ಲಾ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಗೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಮೃತದೇಹ ಏನಿದೆ ಅದನ್ನ ಈಗ ಮರಣೋತ್ತರ ಪರೀಕ್ಷೆಗೆ ಇವರು ಹಸ್ತಾಂತರವನ್ನು ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು ಇವರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು. ಖುದ್ದು ನಗರ ಪೊಲೀಸ್ ಆಯುಕ್ತರೇ ಸ್ಥಳಕ್ಕೆ ಭೇಟಿ ನೀಡುವಂತ ಸಾಧ್ಯತೆ ಇರುವಂತದ್ದು. ಕೇಂದ್ರ ವಿಭಾಗದ DCP ಆಗಿರುವಂತಹ ಅಕ್ಷಯ್ ಮಚ್ಚಿಂದ್ರ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಮತ್ತು ಘಟನಾ ಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು. ಸೊ ಇದಾದ ನಂತರ ಪ್ರಕರಣ ದಾಖಲು ಮಾಡಿ ತನಿಖಾ ನಂತರ ಇದಕ್ಕೆ ಸ್ಪಷ್ಟವಾದ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.